ನೀರು ಹೋಗ್ತಿರೋದು ಅದು ಅದೇ ಫಾಲ್ಸಿಂದ ಬರ್ತಿರೋದು ನೋಡ್ರಿ. ಅದು ನಾವು ಈ ಜಾಗಕ್ಕೆ ನಾವು 8th ಸ್ಟ್ಯಾಂಡರ್ಡ್ ಓದುವಾಗ ಬಂದಿದ್ದು. ಇವಾಗ ಸುಮಾರು ನೋಡ್ರಿ ಹಿಂಗಿದೆ ಹೊನ್ನಮ್ಮನ ದೇವಿ ದೇವಸ್ಥಾನ. ಅದರಿಂದ ಇದಕ್ಕೆ ಹೊನ್ನಮ್ಮನ ಹಳ್ಳ ಫಾಲ್ಸ್ ಅಂತಾನೆ ಹೆಸರು ಬಂದಿದೆ ಇದಕ್ಕೆ. ಹೋಗೋಣ. ನೀವೇನೋ ನೋಡ್ರಿ, ಓಯ್ ಬಾರೋ. ವೆದರ್ ನೋಡಿದ್ರು ಸೈಕಾಗಿದೆ ವೆದರ್ ಮಾತ್ರ. ಓಹ್ ಫುಲ್ಲು ಕೋಲ್ಡ್ ಐತೆ ಗುರು ನೀರು. ನೋಡಿದ್ರು ಇವಾಗ ನಾವು ಹೊನ್ನಮ್ಮನ ಹಳ್ಳ ಫಾಲ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿಂದ 100 ಮೀಟ್ರಲ್ಲಿದೆ ಅದು. ಅಲ್ಲಿ ಹೋಗೋಣ ಬಟ್ರಿ. ನೋಡಿ ಇವ್ನು ನಮ್ಮ ಫ್ರೆಂಡ್, ಇವ್ನು ಸೂರಜ್ ಹೋಯ್ತು ಅವ್ನು ಮುಂದ್ಗಡೆಗೆ. ವ್ಯೂ ನೋಡ್ರಿ ಇವತ್ತು ಮಾತ್ರ ಸೈಕಾಗಿದೆ. ಅಲ್ಲಿ ನೀರು ಹೋಗ್ತಿರೋದು ಅದು ಅದೇ ಫಾಲ್ಸಿಂದ ಬರ್ತಿರೋದು ನೋಡ್ರಿ. ಅದು ನಮ್ಮ ಫ್ರೆಂಡ್ಸ್ಗಳೆಲ್ಲ ಒಂದೇ ಒಂದು ಜಾಗ ನೋಡ್ಕೊಂಡು ಅಲ್ಲೇ ಫುಲ್ಲು ಚಿತ್ತಾಗೋಗ್ಬಿಟ್ಟವ್ರೆ. ಯಾರು ಬರೋಕ್ಕೆ ತಯಾರಿಲ್ಲ. ನಾವು ಹೋಗ್ತಾ ಇದ್ದೀವಿ ನೋಡ್ರಿ. ಅಲ್ಲಿ ಕಾಣಿಸ್ತಾ ಇದ್ದದೆ ನೋಡ್ರಿ. ಇಲ್ಲಿ ಸಣ್ಣ ಪುಟ್ಟ ಫಾಲ್ಸ್ಗಳಿವೆಲ್ಲ, ಸಣ್ಣ ಸಣ್ಣ ಜರಿಗಳು ಇವೆಲ್ಲ ಕಾಣಿಸ್ತಿರೋದು. ಇಲ್ಲಿರೋವೆಲ್ಲ ಇವು ಸಣ್ಣ ಅಂಗಡಿಗಳಿವೆಲ್ಲ. ನಾವು ಈ ಜಾಗಕ್ಕೆ ನಾವು 8th ಸ್ಟ್ಯಾಂಡರ್ಡ್ ಓದುವಾಗ ಬಂದಿದ್ದು. ಇವಾಗ ಸುಮಾರು ಒಂದು 7-8 ವರ್ಷದ ಮೇಲಾದ್ಮೇಲೆ ಬಂದಿದ್ದೀವಿ ನೋಡ್ರಿ ಇಲ್ಲಿಗೆ. ನೋಡ್ರಿ ಈ ಕಡೆ ಇಲ್ಲಿ ಕೆಳಗಡೆ ಇಲ್ಲೂ ಇಳಿದು ಹೋಗ್ಬೋದು ಬೇಕಾದ್ರೆ ನಾವು. ಇಲ್ಲಿ ನೋಡ್ರಿ ಹೆಂಗೈತೆ ಅಲ್ಲೆಲ್ಲ ನೋಡಿ, ಅಲ್ಲಿ ಹೆಂಗೆ ಇಳ್ದೋಗವ್ರೆಲ್ಲ ಹೆಚ್ಚಾಗಿ ನೋಡ್ರಿ ಹೆಂಗೈತೆ ಇಲ್ಲಿಂದ ಇವು ಸೈಕ್. ಇದೇ ಜಾಗದಲ್ಲಿ ನಾವು ಬಂದು ನಿಲ್ಲಿಸಿ ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ ಅಷ್ಟೇ. ವೀಡಿಯೋನೂ ಮಾಡಿಲ್ಲ, ನೆಟ್ಟೋಗಿ ಇದು ಸುಮ್ಮನೆ ಹಂಗೆ ಫೋಟೋ ಹಿಡ್ಕೊಂಡು ಹೋಗ್ಬಿಟ್ಟಿವಿ. ನೋಡ್ರಿ ಅಲ್ಲಿ ಲೇಡೀಸ್ ಅವರೆಲ್ಲ ಫುಲ್ಲು ಜಾಲಿ ಜಾಲಿ ಮಾಡ್ತಾವ್ರು ಕೆಳಗಡೆ ಎಳ್ಬಿಟ್ಟು. ನೋಡ್ರಿ ಹಿಂಗಿದೆ. ಬರ್ರಿ ಅಲ್ಲಿ ಹೋಗಿ ಬರೋಣ ಹಂಗೆ. ನೋಡ್ರಿ ಈಗ ಕುದುರೆ ಮೇಯ್ತಾ ಆಯ್ತು. ಹೊನ್ನಮ್ಮನ ದೇವಿ ದೇವಸ್ಥಾನ. ಅದರಿಂದ ಇದಕ್ಕೆ ಹೊನ್ನಮ್ಮನ ಹಳ್ಳ ಫಾಲ್ಸ್ ಅಂತಾನೆ ಹೆಸರು ಬಂದಿದೆ ಇದಕ್ಕೆ. ನೋಡ್ರಿ ಇಲ್ಲೇ ಮೆಟ್ಲು, ಇಲ್ಲಿಂದ ಕೆಳಗೆ ಹೋಗೋದು. ಬರ್ರಿ ಕೆಳಗೆ ಹೋಗೋಣ. ಎಲ್ಲ ಹೋಗೋರು, ನಾವು ಹೋಗಿ ನೋಡೋಣ ಸುಮ್ಮನೆ. ಓಹೋ ನೋಡ್ರಿ ಇಲ್ಲಿಂದ ಅವನ ಅಕ್ಕನ ಹೆಂಗ್ ಕಾಣಿಸ್ತಾ ಇದ್ ವ್ಯೂ ಇಲ್ಲಿಂದ ಸೈಕಾಗಿ. ನೋಡ್ಗುರು ಹೆಂಗೆ ರಭಸವಾಗಿ ಹರಿತಾ ಬರ್ತಾ ಇದೆ ನೋಡ್ರಿ. ಹೆಂಗ್ ಸೈಕಾಗಿದೆ ನೋಡ್ರಿ. ಹಿಂಗೆ ಹರ್ಕೊಂಬಂದು ಈ ಥರ ಹೋಗುತ್ತೆ ನೋಡ್ರಿ ನೀರು ಸೀದಾ. ಅವಾಗಲೇ ತೋರ್ಸದ್ನಲ್ಲ ಅಲ್ಲಿ ಬೀಳುತ್ತಿದ್ದು ನೋಡ್ರಿ ಹೆಂಗೈತೆ ಸೈಕಾಗಿದೆ. ನೋಡ್ರಿ ಇವಾಗ ಮೇಲಕ್ಕೆ ಹೋಗೋಣ. ಅಲ್ಲಿ ನೋಡ್ರಿ ನಮ್ಮ ಫ್ರೆಂಡ್ಸ್ಗಳು ಅಲ್ಲಿ ಮೇಲೆ ನಿಂತವ್ರು ನೋಡ್ರಿ. ಅಲ್ಲಿ ನೋಡ್ರಿ ಹೋಗೋಣ ಬನ್ನಿ ಇವಾಗ. ನೋಡ್ರಿ ಮೇಲಕ್ಕೆ ಹೋಗೋಣ. ಇವನೇನೋ ನೋಡ್ರಿ, ಓಯ್ ಬಾರೋ. ನೋಡ್ರಿ ಇವನೇನಕ್ಕೋ ನಿಂತ್ಕೋತಾವನೆ. ನಾವು ಅಲ್ಲಿ ಮೇಲಕ್ಕೆ ಹೋಗೋಣ ಬನ್ನಿ. ಇನ್ನೂ ಸೈನಿಕಾಗಿದೆ ಗುರು. ನೋಡ್ರಿ ಇಲ್ಲಿಂದ ಮಸ್ತ್ ವ್ಯೂ ಇಲ್ಲಿಂದನು. ಬರ್ರಿ ಮೇಲಕ್ಕೆ ಹೋಗೋಣ ಇವಾಗ. ವೆದರ್ ನೋಡಿದ್ರು ಸೈಕಾಗಿದೆ ವೆದರ್ ಮಾತ್ರ. ಫೋಟೋ ಶೂಟ್ಗೆ ಮಸ್ತ್ ಜಾಗ. ದೇವರು ಮತ್ತು ಇಲ್ಲೊಂದು ದೇವರು, ಅದರದ್ದು ಪಾದರಕ್ಷೆಗಳು ಅಲ್ಲಿ ಇರ್ತವೆ ನೋಡ್ರಿ. ಅಲ್ಲಿ ನೋಡ್ರಿ ನಮ್ಮ ಬಾಯ್ಸ್ ಎಲ್ಲ ಫುಲ್ಲು ಫೋಟೋ ಶೂಟ್ ಮಾಡ್ತಾವ್ರು ಇಬ್ರು. ಬರ್ರಿ ನಾವು ಮೇಲಕ್ಕೆ ಹೋಗಿ ಬರೋಣ. ಇವ್ರು ಇಲ್ಲೇ ಸಾಯ್ಲೆ, ನಾವು ಮೇಲಕ್ಕೆ ಹೋಗಿ ಬರೋಣ. ನೋಡ್ರಿ ಇಲ್ಲಿಂದ ವ್ಯೂ
ಬರ್ತೀವಿ ಹಂಗೆ ಹಂಗರಿ ಡೈರೆಕ್ಟಾಗಿ ಹಂಗೆ ಕೆಳಗೆ ಹೋಗುತ್ತೆ. ಬರ್ರಿ ಇವಾಗ ಅಲ್ಲಿ ಮೇಲಕ್ಕೆ ಹೋಗೋಣ ಬರ್ರಿ ನಾವು ಇವಾಗ. ಫುಲ್ಲು ರಭಸವಾಗಿ ಬರ್ತೈತೆ ನಾವು ಮೋಸ್ಟ್ಲಿ. ಓಹೋ ಓಹೋ ಫುಲ್ಲು ಕೋಲ್ಡ್ ಐತೆ ಗುರು ನೀರು. ಯಪ್ಪ ಅಲ್ಲಿಂದ ಬರ್ತೈತೆ ನೋಡ್ರಿ ನೀರು ಸೀದಾ ಹಂಗಂಗೆ ಹರ್ಕೊಂಡು ಹಿಂಗೆ ಬರ್ತಾಯಿದೆ. ಹಿಂಗೆ ಹೋಗ್ತೈತೆ ನೋಡ್ರಿ ಕೆಳಗಡೆ. ಫುಲ್ಲು ಕೋಲ್ಡ್, ಒಳ್ಳೆ ಐಸ್ ವಾಟರ್ ಇದ್ದಂಗೆ ಐತೆ. ಯಪ್ಪ ಹೆವಿ ಕೂಲ್ ಐತೆ ಬ್ರೋ. ನೋಡ್ರಿ ಬಾಯಲ್ಲಿ ಹೆಂಗೆ ಹೋಗಿ ಬರ್ತೈತೆ ಬಿಟ್ರೆ ನೋಡಿದ್ರೆ ಹೆಂಗೆ ಹೋಗೇ ಬರ್ತೈತೆ ಬಾಯಲ್ಲಿ. ಸೈಕಾಗಿದೆ ನೋಡ್ರಿ. ನಮ್ಮ ಹುಡುಗ ಅಲ್ಲಿ ಎಂಜಾಯ್ ಮಾಡ್ತಾವೆ, ನಾವು ಇಲ್ಲಿ ಬಂದಿದ್ದೀನಿ. ಮಸ್ತಾಗಿದೆ ಒಳಗಡೆ ಹೋಗೋಕ್ಕೆ. ಫುಲ್ಲು ಕೋಲ್ಡು. ಪಾ ಇಲ್ಲೇ ಈ ರೇಂಜ್ ಕೋಲ್ಡ್ ಹೊಡಿತೈತೆ. ಇನ್ನು ನಾವು ಅಲ್ಲಿ ಹೋಗ್ಬಿಟ್ರೆ ಏನು ಕಥೆನೋ ಏನೋ. ಅಲ್ಲಿ ಫಾಲ್ಸಲ್ಲಿ ಬೇರೆ ಹೋಗಿ ಸ್ನಾನ ಮಾಡೋಣ ಅಂತವ್ರು ಎಲ್ರೂ. ಅಲ್ಲೇನು ಕಥೆನೋ ಏನೋ ಗೊತ್ತಿಲ್ಲ. ನೋಡ್ರಿ ಹೋಗೋಣ ಕೆಳಗೆ. ನಾವು ಒಂದು ಸ್ವಲ್ಪ ಫೋಟೋ ಗಿಟೋ ಇಡ್ಸ್ಕೊಂಡು ಹೋಗೋಣ ಬರ್ರಿ ನಾವು. ಯಪ್ಪ ನೋಡಿದ್ರು ಇಷ್ಟು ಈ ಫಾಲ್ಸ್ ಆಗಿತ್ತು. ಇವಾಗ ಟಿ ಹತ್ರಕ್ಕೆ ಹೋಗೋಣ. ಇವಾಗ ದತ್ತಾತ್ರೇಯ ಪೀಠಕ್ಕೆ ಹೋಗ್ತಾ ಇರೋದು, ಅಲ್ಲಿಗೆ ಹೋಗೋಣ ಇವಾಗ. ನಡ್ರಿ ಹೋಗೋಣ. ನೋಡ್ರಿ ಇಲ್ಲೊಂದು ಸಣ್ಣದೊಂದು ಫಾಲ್ಸು, ಅದ್ರ ಪಕ್ಕದಲ್ಲೇ ಜೋಳದ ಅಂಗಡಿ ನೋಡಿ. ಆಂಟಿಯವ್ರು ಹಾಕ್ಕೊಂಡು ಮಾಡ್ತಾ ಇದ್ದಾರೆ ಜೋಳನ ಬೈಕಾಗಿ. ಇಲ್ಲೇ ಊಟ ತಿಂಡಿಗೆ ಏನು ಇದಿಲ್ಲ ಕೊರತೆ, ಇಲ್ಲೇ ಎಲ್ಲ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಎಗ್ ರೈಸ್ ಮಾಡ್ತಾರೆ ಇಲ್ಲಿ, ಮ್ಯಾಗಿ ಅಂತ ಅಣ್ಣವರು. ಸೊ ಬನ್ನಿ ಹೋಗೋಣ. ಟಿಯಲ್ಲಿ ಹತ್ಕೊಂಡು ಇವಾಗ ಹೋಗ್ತಾ ಇರೋದೆ. ಅಲ್ಲೋಗಿ ಸ್ನಾನ ಮಾಡೋದು ಇಲ್ಲ ಅಂದರೆ ಇಲ್ಲ. ಯಾರೋ ನನಗೆ ಕರೆದ್ರು ಅಂದ್ಕೊಂಡೆ. ಅವರು ನೋಡಿದ್ರೆ ಹಸುನ ಓಡಿಸ್ತಿರೋದು ಅವರು ಸೈಕಾಗಿ. ನೋಡ್ರಿ ನಮ್ಮ ಫ್ರೆಂಡ್ಸ್ಗಳಲ್ಲಿ ಹೋಯ್ತವ್ರೆ. ಮಸ್ತು ವ್ಯೂ ಇದೆ ಮಾತ್ರ. ಬನ್ನಿ ಹೋಗೋಣ. ಅಲ್ಲಿ ಕಾಲು ತೊಳ್ಕೊಂಡು ಮುಂದೆ ನೋಡ್ರಿ ಏನು ಕೋಲ್ಡ್ ಹೊಡಿದೆ ಗೊತ್ತಾಗುರು. ನೋಡ್ರಿ ಇವಾಗ ಅಲ್ಲೋಗಿ ಟಿಲಿ ಆ ನೆಕ್ಸ್ಟ್ ಆ ಪ್ಲೇಸ್ ಹತ್ರ ಸಿಗೋಣ. ನಾವು ಫಾಲ್ಸ್ ಮುಗಿಸ್ಕೊಂಡು ಹೋದಾಗ ಊಟಕ್ಕೆ ಹೋಗಿದ್ವಿ. ಇದು ಅಲ್ಲಿಂದ ಸುಮಾರು 1 ಕಿಲೋಮೀಟ್ರ್ ಇರೋದು. ನಾವು ಹೋದಾಗ ಸುಮ್ಮನೆ ತೊಗೊಂಡು ತಿಂದ್ಬಿಟ್ವಿ. ಆದರೆ ಇಲ್ಲಿ ತುಂಬ ಕಾಸ್ಟ್ಲಿ ಇದೆ ಊಟ ಮಾತ್ರ. ಒಂದೊಂದು ಪ್ಲೇಟು 150 ರೂಪಾಯಿ ರೇಂಜಿಗೆ ಬಿತ್ತು ನಮಗೆ.